ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಕೇಳುವೆ. ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನಡಿಗೆ. ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ. ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ನಾಮಸ್ಮರಣ ಸಂಧಿಯಲ್ಲಿ 17ನೇ ಪದ್ಯ. ವೇದಶಾಸ್ತ್ರ ವಿಚಾರಗೈದು ನಿಷೇಧ ಕರ್ಮವ ತೊರೆದು ನಿತ್ಯದಿ. ಸಾಧು ಕರ್ಮವ ಮಾಳ್ಪರಿಗೆ ಸ್ವರ್ಗಾದಿ ಸುಖವೇವ. ಐದಿಸುವ ಪಾಪಿಗಳ ನಿರಯವ ಖೇದ ಮೋದ ಮನುಷ್ಯರಿಗೆ. ದುರ್ವಾದಿಗಳಿಗಂಧಂತ ಮದಿ ಮಹ ದುಃಖಗಳ ನುಣಿಪ. ಯಾವ ಮನುಷ್ಯನು ವೇದಶಾಸ್ತ್ರ ವಿಚಾರಗೈದು ವೇದಗಳಲ್ಲಿ ಶಾಸ್ತ್ರದ ಹೇಳಿದ ವಿಷಯವನ್ನು ಚೆನ್ನಾಗಿ ಗುರುಗಳಿಂದ ತಿಳಿದುಕೊಂಡು ನಿಷೇಧ ಕರ್ಮವ ತೊರೆದು ನಿಷಿದ್ಧವಾದ ವೇದ ವಿರುದ್ಧವಾದ ಸಕಲ ಕ್ರಿಯೆಗಳನ್ನು ಬಿಟ್ಟು ಸಾಧು ಕರ್ಮವನ್ನು ಅಂದರೆ ಒಳ್ಳೆಯ ಕರ್ಮವನ್ನು ಅಂದರೆ ನಿವೃತ್ತಿ ಧರ್ಮವನ್ನು ಬಿಟ್ಟು ಪ್ರವೃತ್ತಿ ಧರ್ಮ ಲಕ್ಷಣವಾದ ಕಾಮ್ಯ ಕರ್ಮಗಳನ್ನು ಮಾಡುವವರಿಗೆ ಅಂದರೆ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ್ ಇತ್ಯಾದಿ ವೇದ ಆ ಮುಖ್ಯಾರ್ಥ ತಿಳಿದು ಯಜ್ಞ ಯಾಗಾದಿ ಕಾಮ್ಯ ಕರ್ಮಗಳನ್ನು ಮಾಳ್ಪರಿಗೆ ಸ್ವರ್ಗಾದಿ ಸುಖ ಸ್ವರ್ಗವೇ ಮೊದಲಾದಂದರೆ ಪ್ರವೃತ್ತಿ ಧರ್ಮರತರಿಗೆ ಅಂತರಿಕ್ಷದಲ್ಲಿರುವ ಭೂಮಿಯಿಂದ ಊರ್ಧ್ವ ಲೋಕಾದಿಗಳು ನಕ್ಷತ್ರಾದಿ ಲೋಕಗಳಲ್ಲಿ ಇಂಥ ಲೋಕಗಳಲ್ಲಿಟ್ಟು ಸುಖವೀವ ಬಹಿರ್ಭೋಗದಿಂದ ಸುಖವನ್ನು ಕೊಡ್ತಾನೆ. ಪಾಪಿಗಳ ನಿರಯವ ಐದಿಸುವ ಅನೇಕ ದುಷ್ಕರ್ಮ ನಾನಾ ವಿಧ ಪಾಪಕರ್ಮಗಳನ್ನು ಮಾಡಿದವರನ್ನು 28 ಘೋರ ನರಕಗಳು ಹೊಂದಿಸುತ್ತಾನೆ. ಖೇದ ಮೋದ ಮನುಷ್ಯರಿಗೆ ಕೊಡುವ ದುಃಖ ಸುಖ ಸಮ್ಮಿಶ್ರವಾದ ಅನುಭವವನ್ನು ಮರ್ತ್ಯರಾದ ನಿತ್ಯ ಸಂಸಾರಿಗಳಿಗೆ ಕೊಡ್ತಾನೆ. ದುರ್ವಾದಿಗಳಿಗೆ ಅಂಧಂತಮದಿ ಮಹದುಃಖಗಳ ನುಣಿಪ. ಮಿಥ್ಯಾ ಮಾಯಾದಿ ಮುಂತಾದವರು ದೇವರು ನಾನು ಒಂದೇ ಎಂಬುವರಿಗೆ ಅಂಧಂತಮಸು ಎಂಬ ಘೋರವಾದ ನಿತ್ಯ ನರಕದಲ್ಲಿ ಮಹಾದುಃಖಗಳನ್ನು ಕೊಟ್ಟು ಮಹಾದುಃಖಗಳನ್ನು ಅವರಿಗೆ ಉಣಿಸ್ತಾನೆ ಅಂತ ಹೇಳ್ತಾರೆ. ಈ ಪದದಿಂದ ತ್ರಿವಿಧ ಜೀವರಿಗೆ ತ್ರಿವಿಧ ಗತಿಯ ಫಲವೇವನ್ನು ಪರಮಾತ್ಮನು ಅಂತಂದು ಹೇಳಿ ಅವನ ಮಹಿಮೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಿರ್ಗುಣೋಪಾಸಗೆ ಗುಣ ಸಂಸರ್ಗ ದೋಷಗಳೇಯದಲೆ ಅಪವರ್ಗದಲ್ಲಿ ಸುಖವಿತ್ತು ಪಾಲಿಸುವನು ಕೃಪಾಸಾಂದ್ರ. ದುರ್ಗಮನು ಎಂದೆನಿಪ ತ್ರೈವಿಧ್ಯರಿಗೆ ತ್ರಿಗುಣಾತೀತ ಸಂತತ ಸ್ವರ್ಗಭೂನರಕಾದಿ ಸಂಚಾರವನೆ ಮಾಡಿಸುವ. ನಿರ್ಗುಣೋಪಾಸಕ ವಿಜಯದಾಸ ಹೇಳ್ತಾರೆ, ನಿರ್ಗುಣ ಉಪಾಸಕ ಯಾರು ಅಂತಂದರೆ ನಾಣ್ಯಾತ್ಯಕ್ಕೆ ಸಲ್ಲ ಹರಿ ಎನ್ನಿಂದಲೇ ನಾನಾತ್ಮಗಳಿಂದ ಬಗೆ ಬಗೆ ವೈಶಕ್ಯ ಏನೇನು ಮಾಡುವನದರಂತೆ ಹೇನು ಲೇಸುಗಳಲ್ಲಿ ಹಿತಾಹಿತದಲ್ಲಿ ಮಾಡದೆ ಮರೆಯದಲೆ ಎಂದವ ನಿರ್ಗುಣನು. ಒಂದು ಸಕಲರಲ್ಲಿ ಸರ್ವಕಾಲದಲ್ಲಿ ಪರಮಾತ್ಮನೇ ಅವರ ಕರ್ಮಕ್ಕನುಸಾರವಾಗಿ ಮಾಡಿಸುತ್ತಾನೆ ಅಂತ ತಿಳಿದುಕೊಂಡು ಆ ಪರಮಾತ್ಮನಿಗೆ ಸಮರ್ಪಿಸುವನು ನಿರ್ಗುಣನು. ಇಂಥವನಿಗೆ ಗುಣ ಸಂಸರ್ಗ ದೋಷಗಳಿಯದರೆ ತ್ರಿಗುಣ ಸಂಬಂಧವಾದ ದೋಷಗಳನ್ನು ಕೊಡದೆ ಗುಣಬದ್ಧತೆಯಿಂದ ಪೋಷಣೆ ಮಾಡಿ ಅಪವರ್ಗದಲ್ಲಿ ಮುಕ್ತಿಯಲ್ಲಿ ಸುಖವಿತ್ತು ಅನೇಕ ನಿಜಾನಂದಗಳನ್ನು ಕೊಟ್ಟು ಕೃಪಾಸಾಂದ್ರನು ದಯಾಪೂರ್ಣನು ಪಾಲಿಸುವನು ಅಂತ ಹೇಳ್ತಾ ಇದ್ದಾರೆ. ತ್ರೈವಿಧ್ಯರು ಅಂತಂದರೆ ನೆರೆಯ ಭೂಗೋಚರ ನರಕ ಭೂಮಿ ಸ್ವರ್ಗದಲ್ಲಿ ಸಂಚರಿಸುವರು ನೆರೆಯ ಪ್ರಚುರರು, ಭೂಪ್ರಚುರರು, ಸ್ವರ್ಗ ಪ್ರಚುರರೆಂದು 3 ವಿಧ ನಿತ್ಯ ಸಂಸಾರಿಗಳಿಗೆ ದುರ್ಗಮನು ಎಂದೆನಿಪ. ಅಂದರೆ ಹೊಂದುವುದಕ್ಕೆ ಅಸಾಧ್ಯನಾದವನು ಅಂತ ಹೇಳ್ತಾರೆ. ತ್ರೈವಿಧ್ಯರಿಗೆ ಸಂತತ ಭೂ ಸ್ವರ್ಗ ನರಕಾದಿಗಳ ಸಂಚಾರವನ್ನೇ ಮಾಡಿಸ್ತಾನೆ. ಈ ನಿತ್ಯ ಸಂಸಾರಿಗಳಿಗೆ ನಿರಂತರ ಸ್ವರ್ಗ ಭೂಮಿ ನರಕಾದಿಗಳಿಗೆ ಸಂಚಾರ ಮಾಡಿಸುತ್ತಾ ಮಿಶ್ರವಾದ ಸುಖ ದುಃಖಗಳನ್ನು ಕೊಡ್ತಾನೆ. ಪರಮಾತ್ಮನು ತ್ರಿಗುಣಾತೀತನು, ಸತ್ವಾದಿ ಗುಣಗಳಿಂದ ಬದ್ಧನಲ್ಲ ಶ್ರೀಹರಿ. ನರಕದಲ್ಲಿ ಇಂತಹ ಜೀವಿಗಳನ್ನು ವಾಸ ಮಾಡಿಸುವಲ್ಲಿ ತಾನಿದ್ದರೂ ಆ ದುಃಖದಿಂದ ದೂರನಾಗಿದ್ದಾನೆ. ಹೇಗೆಂದರೆ ಬಂದಿಖಾನೆಯ ದುಃಖ ಜೈಲ ಅಧಿಕಾರಿಯು ಅಲ್ಲಿದ್ದರೂ ಅನುಭವಿಸುವುದಿಲ್ಲ, ಅದರಂತೆ.
ಅದೇ ಹೇಳ್ತಾರೆ, ನಿರ್ಗುಣೋಪಾಸನೆಯನ್ನು ಮಾಡಿದವನಿಗೆ ಗುಣ ಸಂಸರ್ಗ ದೋಷಗಳಿಯದಲೆ ಅಪವರ್ಗದಲ್ಲಿ ಸುಖವಿತ್ತು ಪಾಲಿಸುವನು ಅಂತ ಹೇಳ್ತಾ ಇದ್ದಾರೆ. ನಿರ್ಗುಣ ಅನ್ನೋದಕ್ಕೆ ಹೇಳ್ತಾರೆ, ಜೀವನು ಯಾವುದರಿಂದ ಮೋಕ್ಷವನ್ನು ಹೊಂದುವನು ಆ ಜ್ಞಾನವು ನಿರ್ಗುಣ ಎಂದು ಕರೆಸ್ಕೊಳ್ತದೆ. ವಿಜ್ಞಾನವು ಕೇವಲ ಜ್ಞಾನ ಅಂತ ಕರಿತಾ ಇದೆ. ನಿರ್ಗುಣ ಜ್ಞಾನದಲ್ಲಿ ಕೇವಲ ಜ್ಞಾನಕ್ಕಿಂತ ವೈಶಿಷ್ಟ್ಯವಿರುತ್ತದೆ. ಅದೃಷ್ಟವಾದ ಭಗವದ್ಗುಣಗಳನ್ನು ತಾನು ಓದಿದ ಋಗಾದಿ ಶಾಸ್ತ್ರಗಳಿಗನುಸಾರವಾಗಿ ಪರಮಾತ್ಮನಲ್ಲಿ ಇವೆ ಎಂದು ನಿಶ್ಚಯಿಸಬೇಕು. ಹೀಗೆ ಶಾಸ್ತ್ರಕ್ಕನುಗುಣವಾಗಿ ಅದೃಷ್ಟ ಗುಣಗಳ ಅನುಚಿಂತನ ರೂಪವಾದ ಪರಮಾತ್ಮನ ವಿಷಯಕವಾದ ಭಕ್ತಿಯುಕ್ತವಾದ ಜ್ಞಾನವು ನಿರ್ಗುಣ ಜ್ಞಾನ ಅಂತ ಅನಿಸ್ಕೊಳ್ಳುತ್ತೆ. ಶಾಸ್ತ್ರದಲ್ಲಿ ಹೇಳಿದ್ದನ್ನು ತಿಳಿಯುವುದು ಅಂದರೆ ಶಾಸ್ತ್ರಾಧ್ಯಯನದಿಂದ ಬರುವ ಜ್ಞಾನವು ಸಾತ್ವಿಕ ಜ್ಞಾನವು ಅಂತ ಅನಿಸ್ಕೊಳತ್ತೆ. ಶಾಸ್ತ್ರಗಳಿಗನುಸಾರವಾಗಿ ತಾನು ಕಾಣದ ಗುಣಗಳನ್ನು ಸಹ ಪರಮಾತ್ಮನಲ್ಲಿ ಚಿಂತಿಸುತ್ತಾ ಭಕ್ತಿಯಿಂದ ಶಾಸ್ತ್ರಾನುಸಂಧಾನ ರೂಪವಾದ ಜ್ಞಾನವು ನಿರ್ಗುಣ ಜ್ಞಾನವೆಂದು ಕರೆಯಲ್ಪಡುತ್ತದೆ. ಈ ನಿರ್ಗುಣೋಪಾಸನೆಯನ್ನು ಕೈಗೊಳ್ಳುವ ಅಧಿಕಾರಿಯು ಭಾಗವತನು ವೈದಿಕ ಶಾಸ್ತ್ರಗಳನ್ನು ಶ್ರವಣ ಮಾಡದಿದ್ದರೂ ಸಹ ಯಾರು ಸ್ವರೂಪ ಜ್ಞಾನದಿಂದಲೇ ಸ್ವಾಭಾವಿಕ ಜ್ಞಾನದಿಂದಲೇ ವಾಸುದೇವನಲ್ಲಿಯೇ ನಿರತರಾಗಿರುತ್ತಾರೋ ಅವರು ನಿರ್ಗುಣರು ಭಾಗವತರು ಅಂತ ಹೇಳಿಸ್ಕೋತಾರೆ. ಪರಮಾತ್ಮನು ವಾಯುದೇವರನ್ನು ಮುಂದೆ ಮಾಡಿ ಅವರ ದ್ವಾರದಿಂದ ಅವರಲ್ಲಿ ತಾನು ನಿಂತುಕೊಂಡು ಸಕಲ ದೇವತೆಗಳಲ್ಲಿ ಚರಾಚರ ಪ್ರಾಣಿ ಜಡಗಳಲ್ಲಿ ಅಂತರ್ಯಾಮಿಯಾಗಿ ಸಂಚರಿಸುತ್ತಾನೆ. ಇಂತಹ ದೃಢ ನಿಶ್ಚಯ ರೂಪ ಜ್ಞಾನವೇ ನಿರ್ಗುಣ ಜ್ಞಾನ ಅಂತ ಕನಿಸ್ಕೊಳ್ಳುತ್ತೆ ಅಂತ ಶಾಂಡಿಲ್ಯದಲ್ಲಿ ಹೇಳಿದ್ದಾರೆ. ಭಗವದ್ಗೀತೆ 13ನೇ ಅಧ್ಯಾಯದ ಪ್ರಕೃತ್ಯೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ. ಪರಮಾತ್ಮನೇ ಕರ್ತೃ ಆಗಿದ್ದಾನೆ. ಪರಮಾತ್ಮನೇ ಸ್ವತಂತ್ರವಾಗಿ ಮುಖ್ಯವಾಗಿ ಕರ್ಮಗಳನ್ನ ಮಾಡ್ತಾರೆ. ಅಂದರೆ ಜೀವರ ಸಕಲ ಪೂರ್ವ ಕರ್ಮ ಮುಂತಾದವುಗಳನ್ನು ಉದ್ಬೋಧಿಸಿ ಅದರಂತೆ ಅವರವರಿಗೆ ಆಯಾ ಫಲಗಳಿಗೆ ಪರಮಾತ್ಮನೇ ಕಾರಣನಾಗಿರುತ್ತಾನೆ. ಆದ್ದರಿಂದ ಸಕಲ ಕರ್ಮ ವ್ಯಾಪಾರಗಳಿಗೆ ಪರಮಾತ್ಮನೇ ಮುಖ್ಯ ಕಾರಣಕರ್ತ ಅಂಥೇಳಿ ಆ ಪರಮಾತ್ಮನು ಮಾತ್ರ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ, ಯಾರ ಅಧೀನನೂ ಅಲ್ಲ ಅಂತ ತಿಳಿದವನೇ ಜ್ಞಾನಿ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನು ಸರ್ವವನ್ನು ಮಾಡಿಸಿದರೂ ಸಹ ಪುಣ್ಯ ಪಾಪಗಳಿಂದ ಲಿಪ್ತನಾಗುವುದಿಲ್ಲ. ಜನನ ಮರಣ ಮುಂತಾದ ದೋಷರಹಿತನು, ಸತ್ವ ಮುಂತಾದ ಪ್ರಾಕೃತ ಗುಣ ಸಂಬಂಧವಿಲ್ಲದವನು ಪರಮಾತ್ಮನಾಗಿದ್ದಾನೆ. ಕರ್ಮಬದ್ಧನಾಗಿರುವಂತಹ ಜೀವನ ಪರಮಾತ್ಮನಿಂದ ಅತ್ಯಂತ ಭಿನ್ನನಾಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನ ಕರ್ತೃತ್ವವನ್ನು ತಿಳಿಯದಿದ್ದರೆ ಅವನು ಪಶು ಸಮಾನ ಅಂತ ಹೇಳ್ತಾರೆ. ಪರಮಾತ್ಮನೇ ಸ್ವತಂತ್ರಕರ್ತ, ಸರ್ವೋತ್ತಮ, ಸರ್ವೋತ್ಕೃಷ್ಟ ಅಂಥೇಳಿ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಮಹಾಲಕ್ಷ್ಮಿಗಿಂತಲೂ ಅತ್ಯಂತ ಅಧಿಕವಾದ ಗುಣಗಳುಳ್ಳವನು, ಸರ್ವೋತ್ತಮನು, ಭಿನ್ನನು ಎಂದು ಪರಮಾತ್ಮನನ್ನು ಯಾವಾಗಲೂ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಪರಮಾತ್ಮ ಹೇಳಿದ್ದಾನೆ. ಮೂವರೊಳಗಿದ್ದರೂ ಸರಿಯ ಸುಖ ನೋವುಗಳು ಸಂಬಂಧವಾಗವು,
ಪಾವನಕ್ಕೆ ಪಾವನ ಪರಾತ್ಪರ ಪೂರ್ಣ ಸುಖವನಧೇ. ಈವನರುಹ ಭವಾಂಡದೊಳು ಸ್ವಕಳೇವರ ತದಾಕಾರ ಮಾಡಿ ಪರಾವರೇಶ ಚರಾಚರಾತ್ಮಕ ಲೋಕಗಳ ಪೊರೆವ. ಮೂವರೊಳಿದ್ದರೂ ಸರಿಯೇ, ಪರಮಾತ್ಮನು ತ್ರಿವಿಧರಾದ ಸಾತ್ವಿಕ ರಾಜಸ ತಾಮಸ ಜೀವರಲ್ಲಿದ್ದರೂ ಸರಿಯೇ, ಸತ್ವರಜಸ್ ತಾಮಸ ಗುಣದಲ್ಲಿದ್ದು ಕ್ರಿಯೆ ಅವರ ಸ್ವರೂಪ ಯೋಗ್ಯತೆಯಂತೆ ಮಾಡಿದರು. ಸುಖ ಅಂದರೆ ಸಂತೋಷ, ನೋವು ಅಂದರೆ ದುಃಖಾದಿಗಳ ಸಂಬಂಧ ಲೇಪ ಪರಮಾತ್ಮನಿಗೆ ಆಗುವುದಿಲ್ಲ. ಪರಮಾತ್ಮನು ಎಂಥವನೆಂದರೆ ಪಾವನಕ್ಕೆ ಪಾವನ. ಅವನಿಗೆ ಪವಿತ್ರತೆಯಲ್ಲಿ ಅತಿ ಪವಿತ್ರನಾಗಿದ್ದಾನೆ. ಲೋಷ ದೇಶವು ಅವನಿಗಿಲ್ಲ. ಪವಿತ್ರಳಾಗಿರುವಂತಹ ಗಂಗೆಯನ್ನು ಪವಿತ್ರ ಮಾಡುವವನು ಪರಮಾತ್ಮ. ಅಂದರೆ ಪರ ಉತ್ತಮಳಾದ ಮಹಾಲಕ್ಷ್ಮೀ ದೇವಿಯರಿಂದಲೂ ಪರ ಉತ್ತಮನಾದವನು. ಪೂರ್ಣ ಸುಖವನದೇ, ಸಂಪೂರ್ಣ ಸುಖಾದಿ ಅಷ್ಟೈಶ್ವರ್ಯ ಸಮುದ್ರನಾದವನು. ಈ ವನರೋಹ ಭವಾಂಡದಲ್ಲಿ ಉದಕದಲ್ಲಿ ಹುಟ್ಟಿದ ಕಮಲ, ಪದ್ಮ, ಭವ ಅಂದರೆ ಬ್ರಹ್ಮ. ಈ ಬ್ರಹ್ಮಾಂಡದೊಳಗೆ ಸ್ವಕಳೇವರ ತದಾಕಾರ ಮಾಡಿ ತಾನು ಜ್ಞಾನಾನಂದ ಪರಿಪೂರ್ಣ ಚಿನ್ಮಯ ಗಾತ್ರನಾದರೂ ತನ್ನ ಚಿನ್ಮಯ ರೂಪದಿಂದಲೇ ಬ್ರಹ್ಮಾಂಡದ ಆಕಾರ, ಬ್ರಹ್ಮಾಂಡದಲ್ಲಿರುವತಕ್ಕ ವಸ್ತುಗಳಲ್ಲಿ ಆಕೃತಿಯಂತೆ ತದ್ರೂಪನಾಗಿ ಪರಾವರೇಶ ಮಹಾಲಕ್ಷ್ಮೀ ದೇವಿಯರಿಗೂ ಅವರಿಗಿಂತ ಕಡಿಮೆಯವರಾದ ಬ್ರಹ್ಮಾದಿ ಸಕಲ ಜಗತ್ತಿಗೂ ಸ್ವಾಮಿಯಾಗಿರುವಂತಹ ಪರಮಾತ್ಮನು ಚರಾಚರಾತ್ಮಕ ಜಂಗಮ ಪ್ರಾಣಿಗಳು, ಸ್ಥಾವರ ಪ್ರಾಣಿಗಳ ಕಿಂಬಹುನ ಅಚರ ಜಡವಾದ ಸಕಲ ಲೋಕಗಳು 14 ಲೋಕಗಳಿಗೆ ಯಾವಾಗಲೂ ಸ್ಥಿತಿ ಇರುವಿಕೆಗೆ ತಾನು ಆಶ್ರಯನಾಗಿ ಪೊರೆವನ್ನು ಸಂರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಸಾತ್ವಿಕ ಮುಂತಾದ 3 ವಿಧ ಜೀವರಲ್ಲಿ ಇದ್ದರೂ ಸಹ, ಸಾತ್ವಿಕ ರಾಜಸ ತಾಮಸ 3 ಇದ್ದರೂ ಸಹ ಪವಿತ್ರ ವಸ್ತುಗಳಿಗೆ ಪವಿತ್ರತೆಯನ್ನು ತಂದುಕೊಡುವ ಪರಮ ಪವಿತ್ರ ಹಾಗೂ ಸರ್ವೋತ್ತಮನಾದ ಪರಮಾತ್ಮನು ಪೂರ್ಣ ಸುಖ ಸಮುದ್ರನಾದುದರಿಂದ ಅವರಲ್ಲಿರುವ ಯಾವ ದೋಷಗಳ ಹಾಗೂ ಪ್ರಾಕೃತಗುಣ ಸಂಬಂಧ ಲೇಪವನ್ನು ಹೊಂದೋದಿಲ್ಲ. ಅವನು ಈ ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡಾಕಾರದ ವಿರಾಟ್ ರೂಪವನ್ನು ತಾಳಿ ಜ್ಞಾನಾನಂದಮಯವಾದ ರೂಪಗಳಿಗೆ ಚೇತನ ಪ್ರಪಂಚವನ್ನು ಅನಂತ ಜ್ಞಾನಾನಂದಮಯ ರೂಪಗಳಿಂದ ಚೇತನ ಪ್ರಪಂಚವನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾರೆ. ಈ ನಿಮಿತ್ತ ನಿರಂತರ ಸ್ವಾಧೀನ ಕರ್ತೃತ್ವವನ್ನು ಮರೆದೇನೇನು ಮಾಡುವುದೆಲ್ಲ ಹರಿವೊಳ ಹೊರಗೆ ನೆಲೆಸಿದ್ದು ತಾನೇ ಮಾಡುವನೆಂದರೆದು ಮದ್ದಾನೆ ಎಂದದಿ ಸಂಚರಿಸು ಪವಮಾನವಂದಿತ ಒಂದರಕ್ಷಣ ಬೆಟ್ಟಗಳ ನಿನ್ನ. ಶ್ರೀಹರಿ ಸರ್ವಾಂತರಾತ್ಮಕ, ಸರ್ವಕರ್ತ, ಸರ್ವಗುಣಪೂರ್ಣ, ನಿರ್ಲೇಪ, ಪರಾವರೇಶ, ಸರ್ವಜಗದಂತರ್ಯಾಮಿ, ಸರ್ವಜಗದಂತರ್ನಿಯಾಮಕ, ವ್ಯಾಪ್ತ. ಈ ಕಾರಣದಿಂದ ಪರಮಾತ್ಮನೇ ಸ್ವತಂತ್ರ ಕರ್ತನೆಂದು ಚಿಂತನೆ ಮಾಡುತ್ತಾ ಜೀವನಿಗೆ ಯಾವ ಸ್ವಾಧೀನ ಕರ್ತೃ ಇಲ್ಲವೆಂದು ತಿಳಿದರೆ ಪರಮಾತ್ಮ ಒಲಿದು ಆ ಜೀವನನ್ನು ಒಂದು ಕ್ಷಣವಾದರೂ ಬಿಟ್ಟಗಲನು ಅಂತ ಹೇಳ್ತಾ ಇದ್ದಾರೆ. ಈ ನಿಮಿತ್ತ ಹಿಂದೆ ಹೇಳಿದ ಎಲ್ಲ ಕಾರಣಗಳಿಂದ ಪರಮಾತ್ಮನೇ ಸರ್ವಕರ್ತ, ಸ್ವತಂತ್ರ, ಗುಣಪೂರ್ಣ, ನಿರ್ಲೇಪ, ಸರ್ವೋತ್ತಮನೆಂದು ಚೆನ್ನಾಗಿ ಪರಮಾತ್ಮನೇ ಸರ್ವಕರ್ತೃ ಎಂದು ತಿಳಿದು ಸ್ವಾಧೀನ ಕರ್ತೃತ್ವವನ್ನು ಮರೆತು ನಿನ್ನ ಅಧೀನ ಕರ್ತೃತ್ವ ಸಹ ಮರೆದು, ಅಂದರೆ ಯಾವ ಕೆಲಸ ಮಾಡಲಿಕ್ಕೂ ನಾನು ಸ್ವತಂತ್ರನಲ್ಲ ಅಂತ ತಿಳಿದುಕೊಂಡು ಏನು ಮಾಡುವುದೆಲ್ಲ ಒಳ ಹೊರಗೆ ನೆಲೆಸಿದ್ದು ಎಷ್ಟೆಷ್ಟು ಯಾವ ಕ್ರಿಯೆಗಳು ನನ್ನಿಂದ ಮಾಡಿಸುತ್ತಾನೋ ಶ್ರೀ ಬಿಂಬರೂಪಿಯಾದ ಪರಮಾತ್ಮನು ಒಳಗೆ ಅಂತರಂಗದಲ್ಲಿ ಹೊರಗೆ ಬಹಿರಂಗದಲ್ಲಿ ಪವನಾಂತರ್ಯಾಮಿಯಾಗಿದ್ದು ಎಲ್ಲ ವಸ್ತುಗಳಲ್ಲಿ ಎಲ್ಲ ಕ್ರಿಯೆಗಳ ಅಸ್ತಿತ್ವಕ್ಕೆ ಸ್ಥಿರತೆಗಾಗಿ ಇದ್ದು ತಾನೇ ಮಾಡುವನೆಂದರಿದು ಪರಮಾತ್ಮನೇ
ಪರಾಪೇಕ್ಷ ಪರಪ್ರೇರಣೆ ಇಲ್ಲದೆ ಸ್ವತಂತ್ರನಾಗಿ ತಾನೇ ನಿಂತು ಸಕಲ ಕ್ರಿಯೆಗಳನ್ನು ಮಾಡಿಸುತ್ತಾನೆಂದು ತಿಳಿದುಕೊಂಡು ಮದ್ದಾನೆಯೆಂದದಿ ಸಂಚರಿಸು ನಿರ್ಭಯನಾದ ಹರಿಸ್ಮರಣೆ ಹರಿಸರ್ವಕರ್ತ ಎಂಬ ಹರ್ಷದಿಂದ ಸೊಕ್ಕಿದ ಆನೆಯಂತೆ ನಿರ್ಭನಾಗಿ ಸಂಚರಿಸು ಅಂತ ಹೇಳ್ತಾರೆ. ನಿನಗೆ ಏನು ಅಂಜಿಕೆ ಇಲ್ಲ. ಪವಮಾನ ವಂದಿತ ಸ್ವರೂಪ ದೇಹದಲ್ಲಿರುವಂತಹ ಪವಮಾನ ನಾಮಕ ವಾಯುದೇವರಿಂದ ನಮಸ್ಕರಿಸಿಕೊಳ್ಳುವಂತಹ ಭೀಮನಾದ ಪರಮಾತ್ಮನು ಒಂದರ ಕ್ಷಣ ನಿನ್ನ ಬೆಟ್ಟಗಳನ್ನು ಒಂದು ಪರಮ ಸೂಕ್ಷ್ಮ ಕಾಲಕ್ಕೂ, ಕ್ಷಣ ಅಂತ ಹೆಸರು ಸೂಕ್ಷ್ಮ ಕಾಲಕ್ಕೆ, ಒಂದು ಅರ್ಧ ಕ್ಷಣವಾದರೂ ನಿನ್ನನ್ನು ಬೆಟ್ಟಾಗಲೋದಿಲ್ಲ ಅಂತ ಹೇಳ್ತಾರೆ. ನಿನ್ನ ಜೊತೆಗೇ ಇರ್ತಾನೋ ಸದಾ ಬಿಂಬನಾಗಿ ಸಕಲ ಕ್ರಿಯಾ ಮಾಡುವ ಈ ಜ್ಞಾನ ವಾಯುವಂತರ್ಗನಾಥಿ ಪರಮಾತ್ಮನೇ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ವತಂತ್ರನಾದ ಪರಮಾತ್ಮನ ಸ್ವತಂತ್ರ ಕರ್ತೃತ್ವಕಾರ ಈ ತ್ರಯತ್ವವನ್ನು ತಿಳಿದು ತಾನು ಮಾಡುವ ಕರ್ಮಗಳೆಲ್ಲ ಅವನ ಅಧೀನನಾಗಿ ಮಾಡಿದ್ದೇನೆಂದು ದೃಢವಾಗಿ ನಿಶ್ಚಯ ಮಾಡಿ ಸರ್ವತ್ರ ಹಾಗೆ ಅಚಲ ಭಕ್ತಿಯಿಂದ ಧ್ಯಾನಿಸುತ್ತಾ ಕರ್ಮಾಚರಣೆಯಲ್ಲಿ ಯಾವನು ಮಗ್ನನಾಗ್ತಾನೋ ಅಂಥವನನ್ನು ಪರಮಾತ್ಮನು ಒಂದು ಅರಕ್ಷಣೆ ಬಿಟ್ಟದೆ ಸಂರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹಲವು ಕರ್ಮವ ಮಾಡಿ ದೇಹವ ಬಳಲಿಸದೆ ದಿನದೇ ಹೃದಯದ ಕಮಲದ ಸದನದಿ ವಿರಾಜಿಸುವ ಹರಿಮೂರ್ತಿಯನೆ ಭಜಿಸು. ತಿಳಿಯದೆ ಪೂಜಾ ಪ್ರಕರಣವ ಫಲ ಸುಪುಷ್ಪಾಗ್ರೋದಕ ಶ್ರೀ ತುಳಸಿಗಳನ್ನರ್ಪಿಸಲು ಒಪ್ಪನು ವಾಸುದೇವ ಸದಾ. ಹಲವು ಕರ್ಮಗಳ ಮಾಡಿ ದೇಹವ ಬಳಲಿಸದೆ ಅಂದರೆ ವಿಜಯದಾಸ್ ಹೇಳಿದಂತೆ ಹರಿವಿಸ್ಮರಣೆ ರೂಪವಾದ ಅನೇಕ ಕರ್ಮ ಪೂಜಾದಿಗಳನ್ನು ಮಾಡಿ ದೇಹವನ್ನು ಕಷ್ಟಪಡಿಸಬೇಡಪ್ಪ. ದಿನದಿ ನಿರಂತರದಲ್ಲಿ ಪ್ರತಿಕ್ಷಣಕ್ಕೆ ಹೃದಯ ಕಮಲದ ಸದನದಲ್ಲಿ ವಿರಾಜಿಪ ಪರಮಾತ್ಮನ ಮೂರ್ತಿಯನ್ನೇ ಭಜಿಸು. ಆ ಹೃದಯ ಅಷ್ಟದಳ ಕಮಲದಲ್ಲಿ ಜೀವಾಂತರ್ಯಾಮಿಯಾಗಿ ಬಿಂಬನಾಗಿರುವಂತಹ ಅಂತರ್ಯಾಮಿಯಾಗಿರುವಂತಹ ಬಿಂಬನಾದ ಪರಮಾತ್ಮನ ಮೂರ್ತಿಯನ್ನು ಮಾನಸ ಪೂಜದಿಂದ ಬಿಂಬೋಪಾಸನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ತಿಳಿಯದೆ ಪೂಜಾ ಪ್ರಕರಣ ಹೃದಯ ಕಮಲಸ್ಥ ಬಿಂಬನಾದ ಹರಿಯ ಪೂಜೆ ಮಾಡುವ ಬಗೆಯನ್ನು ತಿಳಿಯದೆ ಮತ್ತು ಬಹಿರಂಗದಲ್ಲಿ ಆಹಿತಾದಿ ಪ್ರತಿಮಾರ್ಚನೆ ತತ್ವತ್ ಪದಾರ್ಥಗತ ಹರಿಮೂರ್ತಿಗಳನ್ನು ತಿಳಿಯದೆ ಪೂಜಾ ಪ್ರಕರಣ ಸರಿಯಾಗಿ ತಿಳಿಯದೆ ಫಲ ಸಮೀಚೀನವಾದ ಹೂವು ಅಗ್ರೋತ್ಕದಿ ಅಭಿಷೇಕ ಶ್ರೀ ತುಳಸಿಗಳನ್ನು ಅರ್ಪಿಸಲು ಸದಾ ನಿತ್ಯ ವಾಸುದೇವನು ಒಪ್ಪುವುದಿಲ್ಲ. ಸರಿಯಾಗಿ ಪೂಜೆಯ ಬಗೆಯನ್ನು ತಿಳಿದುಕೊಂಡು ಮಾಡಿದಾಗ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಪೂಜಾ ಪ್ರಕರಣವನ್ನು. ಒಂದು ಪಾತ್ರೆಯಲ್ಲಿ ಶಾಲಿಗ್ರಾಮಗಳ ಮುಂಭಾಗದಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಪ್ರಾಣದೇವರನ್ನು ಸ್ಥಾಪಿಸಿ ಅದರಲ್ಲಿ ಅಂತರ್ಯಾಮಿಯಾಗಿನ ಬುದ್ಧಿಯಿಂದ ಪರಮಾತ್ಮನನ್ನು ಆರಾಧಿಸುತ್ತಾ ಮತ್ತು ಶಾಲಿಗ್ರಾಮಾದಿ ಆ ವಿಷ್ಣುವಿನ ನಿರ್ಮಾಲ್ಯ ಶೇಷದಿಂದ ಮುಖ್ಯ ಪ್ರಾಣದೇವರನ್ನು ಪೂಜಿಸಬೇಕು ಅಂತ ಗರುಡ ಪುರಾಣದಲ್ಲಿ ಬಂದಿದೆ. ಆ ರೀತಿಯಾಗಿ ಮಾಡು ಅಂತ ಹೇಳ್ತೇವೆ. ಪೂಜೆಯ ಕಾಲದಲ್ಲಿ ದೇವದೇವನಾಗಿರುವಂತಹ ಪರಮಾತ್ಮನ ಮುಂಭಾಗದಲ್ಲಿ ವಾಯುದೇವರ ಪ್ರತಿಮೆಯನ್ನಿಟ್ಟು ತದಂತರ್ಗತ ಶ್ರೀ ಮಹಾಲಕ್ಷ್ಮೀಪತಿ ಪರಮಾತ್ಮನನ್ನು ಸರಿಯಾಗಿ ಪೂಜಿಸಿ ನಂತರ ಹರಿಯ ನಿರ್ಮಾಲ್ಯ ವಿಶೇಷದಿಂದ ವಾಯುದೇವರನ್ನು ಪೂಜಿಸಬೇಕು. ಹರಿ ನಿರ್ಮಾಲ್ಯ ಶೇಷವನ್ನು ವಾಯುದೇವರಿಗೆ ಸಮರ್ಪಿಸಬೇಕು. ಪ್ರತ್ಯೇಕವಾಗಿ ಹರಿಗೆ ಸಮರ್ಪಿತವಾಗಿರುವ ಬೇರೆ ಪುಷ್ಪ ಗಂಧ ಧೂಪ ಮೊದಲಾದ್ರಿಂದ ವಾಯುದೇವರು ಅರ್ಚಿಸೋರು ಅತ್ಯಂತ ದೇವರಿಗೆ ಅರ್ಪಿಸಿದ್ದ ಹೂವು ಇತ್ಯಾದಿಗಳನ್ನೇ ವಾಯುದೇವರಿಗೆ ಸಮರ್ಪಿಸಬೇಕು ಅಂತ ಹೇಳ್ತಾರೆ. ಇಲ್ಲದೇ ಇದ್ದರೆ ಇಹಪರಗಳಲ್ಲಿ ದುಃಖವಾಗುತ್ತದೆ ಅಂತ ಹೇಳ್ತಾರೆ. ಧರಣಿ ನಾರಾಯಣನೂದಕದಿ ತುರಿಯ ನಾಮಕ ಅಗ್ನಿಯೊಳು ಸಂಕರ್ಷಣಾಭಯ ವಾಯುಗನು ಪ್ರದ್ಯಮ್ನ ನಿರುದ್ಧ ಇರುತಿಹನು ಆಕಾಶದೊಳು ಮೂರೆರಡು ರೂಪವ ಧರಿಸಿ ಭೂತಕ ಕರೆಸುವನು ತನ್ನಾಮ ರೂಪದಿ ಪ್ರಜರ ಸಂತೈಪ.
ಧರಣಿ ಪೃಥ್ವಿಯಲ್ಲಿ ನಾರಾಯಣ, ಉದಕದಿ ಅಂದರೆ ನೀರಿನಲ್ಲಿ ತುರಿಯ ನಾಮಕ ವಾಸುದೇವ ನಾಮದಿಂದ, ಅಗ್ನಿಯಳು ತೇಜಸ್ತತ್ವದಲ್ಲಿ ಸಂಕರ್ಷಣೆಂಬ ಪರಮಾತ್ಮ, ವಾಯುವಿನಲ್ಲಿ ಪ್ರದ್ಯುಮ್ನ ರೂಪದಿಂದ, ಆಕಾಶದಲ್ಲಿ ಅನಿರುದ್ಧ ರೂಪದಿಂದ ಪರಮಾತ್ಮ ನಾಮಕನಾಗಿ ಇದ್ದಾನೆ. ಈ ಪ್ರಕಾರ ಮೂರೆರಡು 5 ರೂಪಗಳನ್ನು ಧರಿಸಿ ಭೂತಗ, ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ ಈ ಪಂಚಭೂತಗಳಲ್ಲಿ 5 ರೂಪದಿಂದ ಎದ್ದು ತನ್ನಾಮ ರೂಪದಿ ಕರೆಸುವನು ಅಂತ ಹೇಳ್ತಾ ಇದ್ದಾರೆ. ಆಯಾ ಪಂಚಭೂತ ನಾಮಗಳ ನಾಮ ತತ್ತದ್ರೂಪ ಆಯಾ ರೂಪನಾಗಿ ಕರೆಸುತ್ತಾ ಪ್ರಜರ ಸಂತೇಪ ಸಕಲ ಜೀವಿಗಳ ಸ್ಥೂಲ ದೇಹಗತ ಪಂಚಭೂತಗಳಲ್ಲಿದ್ದು ತಾನು ರಾಜನಾಗಿ ಬಿಂಬನಾಗಿದ್ದು ತನ್ನ ಪ್ರಜಾಜನರಾಗಿರುವಂತಹ ಸಕಲರನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪೃಥ್ವಿಯಲ್ಲಿ ನಾರಾಯಣ, ಉದಕದಲ್ಲಿ ವಾಸುದೇವ, ತೇಜಸ್ತತ್ವದಲ್ಲಿ ಸಂಕರ್ಷಣ, ವಾಯುತತ್ವದಲ್ಲಿ ಪ್ರದ್ಯುಮ್ನ, ಆಕಾಶದಲ್ಲಿ ಅನಿರುದ್ಧ ಈ ರೂಪಗಳನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಘನಗತನು ತಾನಾಗಿ ನಾರಾಯಣನು ತನ್ನಾಮದಲ್ಲಿ ಕರೆಸುತ್ತ ವನದ ಗರ್ಭೋದಕದಿ ನೆಲೆಸಿಯ ವಾಸುದೇವಾಖ್ಯ ಧ್ವನಿಸಿಡಲು ಸಂಕರ್ಷಣನು ಮಿಂಚಿನಳು ಶ್ರೀ ಪ್ರದ್ಯುಮ್ನ ವೃಷ್ಟಿಯ ಹನಿಗಳಳು ಅನಿರುದ್ಧನೆಪ್ಪನು ವರ್ಷನೆಂದೆನಿಸೆ. ಘನಗತನು ವೃಷ್ಟಿ ಅಂದರೆ ಮಳೆ ಬರಬೇಕಾದರೆ ವಾಯುದ್ವಾರ ಮೇಘ ಮೋಡದಲ್ಲಿ ನಾರಾಯಣ ರೂಪದ ಪರಮಾತ್ಮ ಇದ್ದಾನೆ. ತನ್ನಾಮದಲ್ಲಿ ಘನ ಎಂಬ ನಾಮದಿಂದ ಕರೆಸಿಕೊಳ್ತಾನೆ. ವನದ ಗರ್ಭೋದಕದಿಂದ ನೆಲೆಸಿಯ ವಾಸುದೇವಾಖ್ಯ ಪೃಥ್ವಿ ಆಧಾರವಾಗಿ ಇರುವ ನೀರು ಮೇಘದಲ್ಲಿರುವುದು. ಆ ನೀರಿನಲ್ಲಿ ವಾಸುದೇವನು ವನದ ಗರ್ಭೋದಕ ನಾಮದಿಂದ ಇದ್ದಾನೆ. ಧ್ವನಿಸಿಡಲು ಸಂಕರ್ಷಣನು ವಾಯುತಾಡನೆಯಿಂದ ಹುಟ್ಟುವಂತಹ ಅದ್ಭುತ ಮೇಘ ಧ್ವನಿ ಸಿಡಿಲು ಹುಟ್ಟುತ್ತದೆ. ಇವುಗಳಿಗೆ ಸಂಕರ್ಷಣ ರೂಪಿಯಾಗಿರುವಂತಹ ಪರಮಾತ್ಮನು ಆಯಾ ನಾಮರೂಪದಿಂದ ಇದ್ದಾನೆ. ಮಿಂಚಿನಳು ಪ್ರದ್ಯುಮ್ನ, ಮಿಂಚು ಅಗ್ನಿತತ್ವ ತೇಜಸ್ಸಿನಿಂದ ಹುಟ್ಟುತ್ತದೆ. ಇಲ್ಲಿ ಪ್ರದ್ಯುಮ್ನ ನಾಮಕ ಪರಮಾತ್ಮನು ಮಿಂಚು ಎಂಬ ಹೆಸರಿನಿಂದ ಮಿಂಚು ಥಳಕ್ಕನೆ ಹೊಳೆಯುವ ರೂಪವು ಪ್ರದ್ಯುಮ್ನ ನಾಮಕ ಪರಮಾತ್ಮನದು. ವೃಷ್ಟಿಯ ಹನಿಗಳು ಮಳೆಯ ಹನಿಗಳಲ್ಲಿ ಅಪ್ತತ್ವದಿಂದ ಉತ್ಪತ್ತಿಗೆ ಕಾರಣನಾದ ಅನಿರುದ್ಧನು. ಮಳೆಯ ಹನಿಗಳ ತದಾಕಾರ ರೂಪ ಅದೇ ನಾಮದಿಂದ ವರ್ಷಾಂತ ಕರೆಸಿಕೊಂಡು ಈ 5 ರೂಪಗಳಿಂದ 5 ಕಾರ್ಯಗಳನ್ನು ಮಾಡಿಸುತ್ತಾ ನೀರಿನ ಸಿಂಚನೆ, ಮಳೆ ಹನಿಯೇ ವರ್ಷ ಅಂತ ಅನಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೇಘಾಕಾಶದಲ್ಲಿ ನಾರಾಯಣ, ಗರ್ಭೋದಕ ಪೃಥ್ವಿ ಆಧಾರವಾಗಿದೆ ಅಲ್ಲಿ ವಾಸುದೇವ, ಧ್ವನಿ ಸಿಡಿಲು ವಾಯುಪಾಶ ತಾಡನಿಂದ ಹುಟ್ಟುತ್ತದೆ ಅಲ್ಲಿ ಸಂಕರ್ಷಣ, ಮಿಂಚು ಅಗ್ನಿಯಿಂದ ಹುಟ್ಟುತ್ತದೆ ಅಲ್ಲಿ ಪ್ರದ್ಯುಮ್ನ, ಹನಿಗಳು ಅಪ್ತತ್ವ ಅಲ್ಲಿ ಅನಿರುದ್ಧ. ಈ 5 ರೂಪಗಳನ್ನು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದರು. ಮೇಘ ಬರುವ ಪೂರ್ವದಲ್ಲಿ ವಾಯುವಿನಲ್ಲಿ ಹೀಂಕಾರ ನಾಮಕ ಪ್ರದ್ಯುಮ್ನ, ಮಿಲಿತವಾದ ಮೇಘದಲ್ಲಿ ಪ್ರಸ್ತಾವ ನಾಮಕ ವಾಸುದೇವ, ಮಳೆಯ ಧಾರಾಪತನದಲ್ಲಿ ಉದ್ಗೀತ ನಾಮಕ ನಾರಾಯಣ, ವಿದ್ಯುತ್ತು ಮತ್ತು ಗರ್ಜನಗಳಲ್ಲಿ ಪ್ರತಿಹಾರ ನಾಮಕ ಅನಿರುದ್ಧ, ವೃಷ್ಟಿಯ ಉಪಸಂಹಾರದಲ್ಲಿ ನಿಧನಾಮಕ ಸಂಕರ್ಷಣ. ಹೀಗೆ ಪಂಚಸಾಮವೇದ 5 ಭಗವತ್ ರೂಪಗಳನ್ನು ತಿಳಿದು ಉಪಾಸನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಗ ಪರಮಾತ್ಮ ಅವರ ಅಭೀಷ್ಟಗಳನ್ನು ಪೂರ್ತಿ ಮಾಡ್ತಾನೆ ಅಂತ ಹೇಳಿದ್ದಾರೆ. ಗೃಹ ಕುಟುಂಬಧನಾದಿಗಳ ಸನ್ನಹಗಳುಳ್ಳವರಾಗಿ ವಿಹಿತ ಧರ್ಮ ಸುಕರ್ಮಗಳ ತಿಳಿಯದಲೆ ನಿತ್ಯದಲೇ ಅಹರ ಮೈಥುನ ನಿದ್ರೆಗೊಳಗಾಗಿ ಹರು ಸರ್ವ ಪ್ರಾಣಿಗಳು ಹೃದ್ಗುಹ ನಿವಾಸಿಯ ನರಿಯದಲೆ ಭವದೊಳಗೆ ಬಳಲುವರು. ಗೃಹ ಒಳ್ಳೆ ಉತ್ತಮವಾದ ಮನೆ, ಮೇಲೆ ಉಪ್ಪರಿಗೆ ಇತ್ಯಾದಿ ಎಲ್ಲ ಇದೆ.
ಅಂತಹ ಮನೆ. ಗೃಹಸ್ಥಾಶ್ರಮಿಗೆ ಸುಂದರ ನವಯುವತಿ ಪತ್ನಿ, ಪುತ್ರರು, ಆಪ್ತ ಬಾಂಧವರಿಂದ ಕೂಡಿ ದೊಡ್ಡ ಕುಟುಂಬ. ಅದರಲ್ಲಿ ಧನಾದಿಗಳ ಸನ್ನಾಹಗಳುಳ್ಳವರಾಗಿ ದ್ರವ್ಯ, ಬೆಳ್ಳಿ, ಬಂಗಾರ, ಧನ ಧಾನ್ಯ ಮುಂತಾದ ಅನೇಕ ಸಿದ್ಧತೆಗಳಿಂದ ಐಶ್ವರ್ಯವಂತರಾಗಿ, ಈ ಐಶ್ವರ್ಯ ಮದದಿಂದ ವಿಹಿತ ಇದು ಯೋಗ್ಯ ತಕ್ಕದ್ದು ಒಳ್ಳೆಯದು, ಅವಿಹಿತ ಇದು ಅಯೋಗ್ಯ ಇದು ಕೆಟ್ಟದ್ದು, ಧರ್ಮ, ನ್ಯಾಯ, ನೀತಿ, ಸುಕರ್ಮಗಳು ಇವು ಒಳ್ಳೆಯ ಕೆಲಸಗಳು, ಇವು ಕೆಟ್ಟ ಕೆಲಸಗಳನ್ನು ತಿಳಿಯದೆ ನಿತ್ಯದಲ್ಲಿ ಪ್ರತಿನಿತ್ಯದಲ್ಲಿ ಸರ್ವ ಪ್ರಾಣಿಗಳು, ಸಕಲ ಪ್ರಾಣಿಗಳು, ಇದರಲ್ಲಿ ಪಶ್ವಾದಿಗಳು ಸೇರಿದು, ಹೀಗೆ ದ್ವಿಪಾದ ಪಶುಗಳಂತೆ ಆಹಾರ, ನಿಷಿದ್ಧ ಪದಾರ್ಥಗಳ ಭಕ್ಷಣ, ಪೇಯ ಕುಡಿಯುವುದು ಇದು ಅವರ ಆಹಾರ. ಪಶುವೃತ್ತಿಯಂತೆ ಕಾಲ ದೇಶವರಿಯದೆ ನಾಚಿಕೆ ತೊರೆದು ಮೈಥುನ ಸ್ವಪರ ಸ್ತ್ರೀ ಸಂಘದಲ್ಲಿ ನಿರತರು ಲೋಲೋಲಪರಾಗಿರುವುದಲ್ಲದೆ ಪಶುಗಳಿಗೆ ನಿದ್ರೆ ಕಡಿಮೆಯಾದರೂ ಈ ಚತುಷ್ಪಾದ ಪಶುಗಳಂತೆ ಹೆಚ್ಚಿಗಾಗಿ ನಿದ್ರೆ ಸಂತತ ಆಲಸ್ಯಗಳಾಗಿ ಮಲಗಿರುವುದೇ. ಈ ಮೂರೇ ಇವರಿಗೆ ಪ್ರಾಧಾನ್ಯ. ಇಂಥವರಿಗೆ ಸಜ್ಜನ ಸಹವಾಸವೆಲ್ಲಿ ಶ್ರವಣ ಮನನಾದಿಗಳಲ್ಲಿ ಸಾಧನ ಅಪೂರ್ಣರಾದ ಕೆಲ ಪ್ರಾಣಿಗಳು ಶ್ರವಣ ಮನನಾದಿಗಳಿದ್ದರೂ ನಿವಾಸಿಯನ್ನರಿಯದೆ ಹೃದಯಸ್ಥ ಬಿಂಬನಾಗಿರುವಂಥ ಪರಮಾತ್ಮನನ್ನು ತಿಳಿಯದೆ ಭವದೊಳಗೆ ಸಂಸಾರದಲ್ಲಿ ದುಃಖಪಡ್ತಾರೆ. ಕಾರಣ ನೀವು ಚೇತರಿಸಿರಿ ಅಂತ ಹೇಳ್ತಾರೆ. ಸಾಧನ ಮಾಡಿರೆಂದು ಸಜ್ಜನರನ್ನು ಶಿಕ್ಷಿಸಿ ಪುನಃ ಪುನಃ ಉಪದೇಶ ಮಾಡುವ ಕರುಣಾನುಗಳಾದ ದಾಸರಗಳಿಗೆ ನಮೋ ನಮಃ ಅಂಥೇಳಿ ಇಲ್ಲಿ ಈ ವಿಷಯವನ್ನು ಹೇಳ್ತಾ ಇದ್ದಾರೆ. ಅದನ್ನು ನಾಳಿನ ದಿವಸ ನೋಡೋಣ. ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ.